ಹೊಸಬರಿಗೆ ಹೆಚ್ಚಿನ ಅವಕಾಶ ನೀಡೋದಕ್ಕೆ ಸಿಎಂ ಕೂಡ ಉತ್ಸುಕರಾಗಿದ್ದಾರೆ. ಮೊದಲ ಬಾರಿ ಗೆದ್ದವರಲ್ಲಿ 2-3 ಗುಡ್ ನ್ಯೂಸ್ ಸಿಗಬಹುದು. 2ಕ್ಕಿಂತ ಹೆಚ್ಚು ಬಾರಿ ಗೆದ್ದವರಿಗೆ ಹೆಚ್ಚಿನ ಅವಕಾಶವೂ ಕೂಡ ಸಿಗಲಿದೆಯಂತೆ. 40-60 ವರ್ಷದೊಳಗಿನವರಿಗೆ ಸಂಪುಟದಲ್ಲಿ ಆದ್ಯತೆ, 50 ವರ್ಷ ಮೇಲ್ಪಟ್ಟವರಿಗೆ ಕಮ್ಮಿ ಸ್ಥಾನ. ಖಾಲಿ ಇರುವ 20 ಸ್ಥಾನಗಳಲ್ಲಿ 17-18 ಸ್ಥಾನವನ್ನ ತುಂಬೋ ಚಿಂತನೆ ಇದೆ. 3 ಹಾಗೆ ಉಳಿಸ್ಕೊಳ್ಬೇಕು ಅಂತ ಅನ್ಕೊಳ್ತಿದಾರಂತೆ. 2-3 ಸ್ಥಾನ ಖಾಲಿ ಇಡೋದಕ್ಕೆ ಯೋಚಿಸಿರುವ ಸಿಎಂ ಡಿಕೆಶಿ ಸಚಿವ ಸ್ಥಾನ ತಪ್ಪಿದವರನ್ನ ಸಮಾಧಾನ ಪಡಿಸೋದಕ್ಕೆ 3 ಸ್ಥಾನವನ್ನ ಖಾಲಿ ತೋರಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ನಿಮಗೆ ಸ್ಥಾನ ಸಿಗುತ್ತೆ ಬಿಡಿ ಅಂತ ಯಾರು ಅಸಮಾಧಾನಗೊಳ್ತಾರೆ, ಸಚಿವ ಸ್ಥಾನ ಸಿಗದೆ ಬೇಸರ ಹೊರ ಹಾಕ್ತಾರಲ್ಲ, ಇನ್ನು 3 ಸ್ಥಾನ ಖಾಲಿ ಇದೆ, ವೆಯ್ಟ್ ಮಾಡಿ, ಆ ರೀತಿ ಸಮಾಧಾನ ಪಡಿಸುವಂತ ತಂತ್ರಗಾರಿಕೆ. ಒಟ್ನಲ್ಲಿ 20 ಸ್ಥಾನಗಳಿರೋದು, ಆದ್ರೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವರ ಹಿಂದೆ ಬಿದ್ದಿದ್ದಾರೆ, ನಮಗೂ ಸಚಿವ ಸ್ಥಾನ ಬೇಕು ಅಂತ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹಿಂದೆ ಬಿದ್ದಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ದುಂಬಾಲ್ ಬೀಳ್ತಿದ್ದಾರೆ, ನಮಗೂ ಸಚಿವ ಸ್ಥಾನ ಕೊಡಿ, ನಾವು ಕೂಡ ಹೆಂಗಿದ್ದೀವಿ, ಏನಾದ್ರೂ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಿ ತೋರಿಸ್ತೀವಿ ಅಂತ. ಹಾಗಾಗಿ ಹೊಸದಾಗಿ ಶಾಸಕರಾದವರಿಗೆ, ಅನುಭವ ಇರುವವರಿಗೆ, ಅದರ ಜೊತೆಗೆ ಪದೇ ಪದೇ ಶಾಸಕರಾಗಿ ಆಯ್ಕೆ ಆಗಿರೋರಿಗೆ ಯಾವ ರೀತಿ ಸಮತೋಲಿತವಾಗಿ ಸಚಿವ ಸಂಪುಟ ರಚನೆ ಮಾಡಬಹುದು, ಹೇಗೆ ಅವಕಾಶವನ್ನ ಕೊಡಲಾಗುತ್ತೆ, ಆ ಒಂದಷ್ಟು ಕುತೂಹಲ ಇದ್ದೇ ಇದೆ. ಇನ್ನೊಂದು 2-3 ದಿನಗಳಲ್ಲಿ ದೆಹಲಿಗೆ ಹೋಗುವಂತ ಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರು ಹೋದಂತ ಸಂದರ್ಭದಲ್ಲಿ ಪಟ್ಟಿ ಫೈನಲ್ ಆಗಬಹುದೇನು. ಯಾಕೆಂದ್ರೆ 40ಕ್ಕಿಂತ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಇನ್ನೂ ಕೂಡ ಇದೇ ರೀತಿ ಮುಂದೂಡ್ಕೊಳ್ತಾ ಹೋದ್ರೆ ಇಲಾಖೆಗಳಿಗೆ ಸಚಿವರಿಲ್ಲದೆ ಅಭಿವೃದ್ಧಿ ಕುಂಠಿತ ಆಗುತ್ತೆ. ಸಮಸ್ಯೆಗಳನ್ನ ಜನರು ಎಲ್ಲಿ ಹೇಳ್ಕೊಳ್ಬೇಕು, ಯಾರ ಹತ್ರ ಹೇಳ್ಕೊಳ್ಬೇಕು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚರ್ಚೆಗಳು ಕೂಡ ಆಗಿದೆ. ಒಂದಷ್ಟು ಪಟ್ಟಿಗಳು ಕೂಡ ಈಗಾಗಲೇ ಹೈಕಮಾಂಡ್ನ ಅಂಗಳದಲ್ಲಿದೆ. ಯಾವ ರೀತಿ ಅಳೆದು ತೂಗಿ ಸಚಿವ ಸ್ಥಾನವನ್ನ ಯಾರ್ಯಾರಿಗೆ ಕೊಡ್ತಾರೆ ಅದನ್ನ ನೋಡ್ಬೇಕಿದೆ. ಅದಾದ್ಮೇಲೆ ಮತ್ತೊಂದು ಸರ್ಕಸ್ ಇದೆ, ಯಾರಿಗೆ ಯಾವ ಖಾತೆ ಅಂತ. ಅದು ಕೂಡ ನೋಡೋಣ ಏನಾಗಬಹುದು ಅಂತ. ಖಾಲಿ ಇರುವಂತ 20 ಸ್ಥಾನಗಳಲ್ಲಿ ಒಟ್ಟು 17-18 ಸ್ಥಾನ ತುಂಬಬೇಕು ಅನ್ನುವಂತ ಚಿಂತನೆ. ಕಾರಣ ಈಗ ನೋಡಿ, 13 ಜನರಿಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಸಮಾಧಾನ ಆಯ್ತು, ನನಗೆ ಆ ಖಾತೆ ಬೇಕಿತ್ತು, ಈ ಖಾತೆ ಬೇಕಿತ್ತು ಅಂತ ಕೆಲವರು ಅಸಮಾಧಾನವನ್ನ ಹೊರ ಹಾಕಿದ್ರು. ಇನ್ನು ಕೆಲವರು ನಮ್ಗೆ ಮೊದಲ ಲಿಸ್ಟ್ ನಲ್ಲಿ ಸಚಿವ ಸ್ಥಾನ ಸಿಗ್ಲಿಲ್ಲ, 2ನೇ ಲಿಸ್ಟ್ ನಲ್ಲಿ ಸಿಗುತ್ತೋ ಸಿಗಲ್ವೋ ಅನ್ನುವಂತ ಆತಂಕದಲ್ಲಿದ್ದಾರೆ. 2ನೇ ಲಿಸ್ಟ್ ನಲ್ಲೂ ಕೂಡ ಅಂತವರಿಗೆ ಏನಾದ್ರೂ ಸ್ಥಾನ ಸಿಗದೆ ಇದ್ರೆ ಅವರು ಅಸಮಾಧಾನಗೊಳ್ಳುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ 2-3 ಸ್ಥಾನಗಳನ್ನ ಹಾಗೆ ಖಾಲಿ ಉಳಿಸ್ಕೊಳ್ತಾರಂತೆ. ಮುಂದಿನ ದಿನಗಳಲ್ಲಿ ಅದನ್ನ ಭರ್ತಿ ಮಾಡ್ಕೊಳ್ತಾರೆ ಅನ್ನುವಂತ ಒಂದು ತಂತ್ರಗಾರಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಹೆಣದಿರೋದು. ಒಟ್ಟಲ್ಲಿ ಹೈಕಮಾಂಡ್ನ ನಾಯಕರು ಯಾವ ರೀತಿಯಾಗಿ ಸಿದ್ದರಾಮಯ್ಯನವರ ಸಂಪುಟವನ್ನ ಹೆಂಗ್ ಫಿಲ್ ಮಾಡಿದ್ರಲ್ಲ, ಈಗ ಡಿಕೆ ಶಿವಕುಮಾರ್ ಅವರ ಸಂಪುಟ ಯಾವ ರೀತಿಯಾಗಿ ರಚನೆ ಮಾಡ್ತಾರೆ, ಅದರಲ್ಲಿ ಯಂಗ್ಸ್ಟರ್ಸ್ ಇರ್ಬೋದು, ಜೊತೆಗೆ ಅನುಭವ ಇರುವಂತವ್ರು ಇರ್ಬೋದು, ಹಾಗೆ 2-3 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ರು ಕೂಡ ಇನ್ನೂ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥವ್ರು ಹೇಗೆ ಆಯ್ಕೆ ಮಾಡ್ತಾರೆ ನೋಡ್ಬೇಕು. ಇನ್ನು ಸಂತೋಷ್ ಲಾಡ್, ಜಮೀರ್ ಅಹಮದ್ ಖಾನ್, ಪುಟ್ಟರಂಗ ಶೆಟ್ಟಿ, ನರೇಂದ್ರ ಸ್ವಾಮಿ ಅಂದ್ರೆ ಯಾರ್ಯಾರ ಹೆಸರು ಪಟ್ಟಿಯಲ್ಲಿ ಇದೆ, ಆಕಾಂಕ್ಷಿಗಳು ಯಾರು, ಅದರ ಜೊತೆಗೆ ಸಂಭವನೀಯವಾಗಿ ಯಾರಿಗೆ ಸಚಿವ ಸ್ಥಾನ ಸಿಗಬಹುದು ಅಂತ ನಾವಿಲ್ಲಿ ನೋಡೋದಾದ್ರೆ, ಸಂತೋಷ್ ಲಾಡ್ ಅವರು, ಜಮೀರ್ ಅಹಮದ್ ಖಾನ್, ಪುಟ್ಟರಂಗ ಶೆಟ್ಟಿ, ನರೇಂದ್ರ ಸ್ವಾಮಿ, ಎಚ್.ಸಿ. ಬಾಲಕೃಷ್ಣ, ರಾಘವೇಂದ್ರ ಹಿಟ್ನಾಳ್, ಬಸವರಾಜ್ ಶಿವಣ್ಣನವರ್, ಲಕ್ಷ್ಮಿ ಹೆಬ್ಬಾಳ್ಕರ್, ಉಮಾಶ್ರೀ ಅಥವಾ ಅನ್ನಪೂರ್ಣ, ತುಕಾರಾಮ್ ಅಥವಾ ಖನೀಜ್ ಫಾತಿಮಾ, ಎಎಸ್ ಪೊನ್ನಣ್ಣ, ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್, ಶರತ್ ಬಚ್ಚೇಗೌಡ, ಸುಬ್ಬಾರೆಡ್ಡಿ, ಎಂ ಕೃಷ್ಣಪ್ಪ, ಮಧು ಬಂಗಾರಪ್ಪ, ಲಕ್ಷ್ಮಣ ಸವದಿ, ಬಸಂತಪ್ಪ ಮಾಯಕೊಂಡ, ಇನ್ನು ಅಪ್ಪಾಜಿ ನಾಡಗೌಡ ಅಥವಾ ಯಶವಂತರಾಯಗೌಡ ಪಾಟೀಲ್, ಲಕ್ಷ್ಮಣ ಸವದಿ, ಅಬ್ಬಯ್ಯ ಪ್ರಸಾದ್, ನಾರಾಯಣಸ್ವಾಮಿ, ರಘುಮೂರ್ತಿ, ಮಹಾಂತೇಶ್ ಕೌಜಲಗಿ ಅಥವಾ ಅಶೋಕ್ ಪಟ್ಟಣ್, ಶಿವಲಿಂಗೇಗೌಡ, ಪಾವಗಡ ವೆಂಕಟೇಶ್, ಎಸಿ ಶ್ರೀನಿವಾಸ್, ರುದ್ರಪ್ಪ ಲಮಾಣಿ, ತನ್ವೀರ್ ಸೇಠ್ ಇವರೆಲ್ಲರೂ ಕೂಡ ಆಕಾಂಕ್ಷಿಗಳೇ. ಜೊತೆಗೆ ಹಿಂದೆ ಸಚಿವ ಸ್ಥಾನ ಅನುಭವಿಸಿದವರು ಈ ಪಟ್ಟಿಯಲ್ಲಿದ್ದಾರೆ. ಸಚಿವ ಸ್ಥಾನ ಬೇಕು ಈ ಬಾರಿ ಅಂತೇಳಿ ಆಕಾಂಕ್ಷಿಗಳು ಕೂಡ ಇದ್ದಾರೆ. ಹೊಸದಾಗಿ ಆಯ್ಕೆ ಆದವರು, ಅದರ ಜೊತೆಗೆ 2-3 ಬಾರಿ ಶಾಸಕರಾದ್ರೂ ಕೂಡ ಇನ್ನೂ ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಈ ಬಾರಿ ಆದ್ರೂ ಕೊಡಿ ಅಂತ. ಈ ಬಾರಿ ಸಚಿವ ಸ್ಥಾನ ಸಿಗೋದು ಬರೀ 2 ವರ್ಷ ಅಷ್ಟೇ. ಬಟ್ ಹಂಗಿದ್ರೂ ಕೂಡ ಲಾಬಿ ಹೆಚ್ಚಾಗಿನೇ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರೋದಕ್ಕೆ ಅಂತ ಅನೇಕರು ಈಗಾಗಲೇ ಲಾಬಿ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದು,
ನಮ್ಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳೋದು, ತಮ್ಮ ರಿಪೋರ್ಟ್ ಕಾರ್ಡನ್ನ ಹಿಡಿದು ಹಿಂಗಿಂಗ್ ಮಾಡಿದೀವಿ ಈ ಹಿಂದೆ, ಹಾಗಾಗಿ ನಮ್ಮ ಸಚಿವ ಸ್ಥಾನ ಕಂಟಿನ್ಯೂ ಮಾಡಿ ಅಂತ ಹೇಳೋದು, ಇಂಥ ಲಾಭಿಗಳು ಹೆಚ್ಚಾಗ್ಬಿಟ್ಟಿವೆ. ಎಲ್ಲವನ್ನೂ ನೋಡಿ ಅಳೆದು ತೂಗಿ ಕೆಲವರ ರಿಪೋರ್ಟ್ ಕಾರ್ಡ್ ಕೂಡ ಈಗಾಗಲೇ ಹೈಕಮಾಂಡ್ ಕೈಯಲ್ಲಿ ಇದೆ. ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಈಗಾಗಲೇ ರಿಪೋರ್ಟ್ ಕಾರ್ಡನ್ನು ಕೂಡ ತಲುಪಿಸಿದ್ದಾರೆ. ಇಂಥವರಿಗೆ ಸಚಿವ ಸ್ಥಾನವನ್ನ ಕಂಟಿನ್ಯೂ ಮಾಡ್ಬೋದು, ಇಂಥವ್ರನ್ನ ಸಚಿವ ಸ್ಥಾನದಿಂದ ಕೈ ಬಿಡಬೇಕು. ಹೀಗಾಗಿ ಒಂದಷ್ಟು ಆ ರಿಪೋರ್ಟ್ ಅನ್ನ ಗಮನಿಸಿ ಹೈಕಮಾಂಡ್ನ ನಾಯಕರು ಯಾವ ರೀತಿ ಆಯ್ಕೆ ಮಾಡ್ತಾರೆ ಅನ್ನುವಂಥ ಒಂದಷ್ಟು ಕುತೂಹಲ ಇದ್ದೇ ಇದೆ. ಅದರಲ್ಲಿ ರಾಹುಲ್ ಗಾಂಧಿ ಅವ್ರದ್ದು ಬೇರೆ ರೀತಿ ಒಪಿನಿಯನ್. ಅವ್ರು ಹೇಳೋದು ಯಂಗ್ಸ್ಟರ್ಸಿಗೆ ಜಾಸ್ತಿ ಮಹತ್ವ ಕೊಡಿ ಅಂತ. ಸಿದ್ದರಾಮಯ್ಯ ಅಂತ ಬಂದಾಗ ಅವರ ಸಂಪುಟದಲ್ಲಿ ಇದ್ದವ್ರಿಗೆ ಮತ್ತೆ ಮಣೆ ಹಾಕೋದಕ್ಕೆ ಅವ್ರು ಹೇಳ್ತಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅಂತ ಬಂದಾಗ ಅವ್ರ ಬೆಂಬಲಿಗರಿಗೆ ಅವರಿಗೆ ಸಚಿವ ಸ್ಥಾನ ಕೊಡಿಸ್ಬೇಕು ಅನ್ನುವಂಥ ಒಂದು ಆಕಾಂಕ್ಷೆ ಇದೆ. ಹಾಗಾಗಿ ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು, ಹೀಗೆ ಅವರದ್ದೇ ಆದ ಪಟ್ಟಿಗಳಿವೆ. ಬಟ್ ಹೈಕಮಾಂಡ್ ಇದೆಲ್ಲವನ್ನ ಗಮನಿಸಿ ಯಾರಿಗೆ ಕೊಟ್ರೆ ಸೂಕ್ತ, ಯಾರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ರೆ ಒಳ್ಳೆಯದು, ರಾಜ್ಯದ ಅಭಿವೃದ್ಧಿ ಅದರ ಜೊತೆಗೆ ಪಕ್ಷ ಸಂಘಟನೆ ಬಗ್ಗೆನೂ ಗಮನ ಹರಿಸಬೇಕಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ಈಗಾಗಲೇ ಸಚಿವ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ, ತುಂಬಾ ಡಿಲೇ ಆಗಿದೆ. ಇನ್ನೊಂದ್ 2-3 ದಿನಗಳಲ್ಲಿ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರು ಮೀಟಿಂಗ್ ಮಾಡಬಹುದು ಎನ್ನಲಾಗ್ತಾ ಇದೆ. ಏನೆಲ್ಲ ಆಗುತ್ತೆ, ಯಾರ ಆಕಾಂಕ್ಷಿಗಳಿದ್ದಾರೆ, ಯಾರಿಗೆ ಸಿಗಬಹುದು, ಯಾರಿಗೆ ಕೈ ತಪ್ಪಬಹುದು ಸಚಿವ ಸ್ಥಾನ? ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಆಗ್ಬೇಕು ಅನ್ನುವಂತ ಒಂದು ಲಾಬಿ ಪಾಲಿಟಿಕ್ಸ್ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಲಾಬಿ ಮಾಡ್ತಾ ಇರುವಂತದ್ದು ನಾವು ನೋಡ್ತಿದ್ದೀವಿ. ಮೊನ್ನೆನೂ ಕೂಡ ಮುಖ್ಯಮಂತ್ರಿ ಸ್ಪಷ್ಟವಾಗಿ ಹೇಳಿದ್ರು, ಸಂಪುಟ ಕ್ಯಾಬಿನೆಟ್ ಸಭೆ ಆದ ಬಳಿಕ ದೆಹಲಿಗೆ ತೆರಳುತ್ತೀನಿ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿರೋದ್ರಿಂದ ವಿದೇಶ ಪ್ರವಾಸದಿಂದ ವಾಪಸ್ ಬಂದ ತಕ್ಷಣವೇ ಅವರಿಂದ ಕ್ಲಿಯರ್ ಮಾಡಿಸ್ಕೊಳ್ತೀನಿ ಅನ್ನುವಂಥದ್ದನ್ನ ಹೇಳಿದ್ರು. ಹೀಗಾಗಿ ಬಹುತೇಕ ಇವತ್ತು ಸಚಿವ ಸಂಪುಟ ಮುಕ್ತಾಯ ಆದ ಬಳಿಕ ಸಂಜೆ ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ ದೆಹಲಿಗೆ ಪ್ರಯಾಣವನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ. ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಆ ಸಂದರ್ಭದಲ್ಲಿ ಉಲಾ ಮಾಡಬಹುದು. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿ ಕೆ ಹರಿಪ್ರಸಾದ್ ಹಾಗೂ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರನ್ನು ಕೂಡ ಕರೆಸ್ಕೊಂಡು ಅಂತಿಮವಾಗಿ ಖಾಲಿ ಇರುವಂತಹ 20 ಸ್ಥಾನಗಳ ತುಂಬುವುದರ ಬಗ್ಗೆ ಚರ್ಚೆ ಮಾಡುವಂತ ಒಂದು ಸಾಧ್ಯತೆ ಇದೆ. ಈಗ ಆಗ್ತಿರುವಂತಹ ಒಂದು ಚರ್ಚೆ ಏನಂತ ಹೇಳಿದ್ರೆ, ಒಂದು ಕಡೆ 4-5 ಬಾರಿ ಶಾಸಕರಾಗಿರುವಂತವ್ರಿಗೆ ಇವತ್ತಿಗೂ ಕೂಡ ಸಚಿವ ಸ್ಥಾನ ಭಾಗ್ಯ ಸಿಕ್ಕಿಲ್ಲ. ಅದೇ ರೀತಿ ಹೊಸಬರು ಕೂಡ ಅವಕಾಶಗಳು ಸಿಗಬೇಕು ಅನ್ನುವಂತ ಒಂದು ಲಾಬಿ ಪಾಲಿಟಿಕ್ಸ್ ಎಲ್ಲಾ ಕಡೆಯಿಂದಲೂ ಕೂಡ ಕೇಳಿ ಬರ್ತಾ ಇರುವಂತ. ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಯುವಕರಿಗೆ ಹೆಚ್ಚು ಅವಕಾಶಗಳನ್ನ ಕೊಡಬೇಕು, ಪಕ್ಷದ ಸಂಘಟನಾತ್ಮಕ ದೃಷ್ಟಿಯಿಂದ ಯುವಕರಿಗೆ ಹೆಚ್ಚು ಸ್ಥಾನಗಳನ್ನು ಕೊಟ್ರೆ ಅದು ಪಕ್ಷಕ್ಕೆ ಒಳಿತಾಗುತ್ತೆ ಅಂತ 1990-94ರ ರಾಜೀವ್ ಗಾಂಧಿ ಅವರ ಅವಧಿಯಲ್ಲೂ ಕೂಡ ಇದೇ ರೀತಿಯಾಗಿ ಯುವಕರಿಗೆ ಹೆಚ್ಚು ಅವಕಾಶಗಳು ಸಿಕ್ಕಿದ್ರಿಂದ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಬಿ ಕೆ ಹರಿಪ್ರಸಾದ್ ಸೇರಿದಂತೆ ಹಲವು ಹಿರಿಯ ನಾಯಕರು ಇವತ್ತು ಕೂಡ ಕಾಂಗ್ರೆಸ್ ಅಲ್ಲಿ ಸಕ್ರಿಯವಾಗಿರುವಂತದ್ದು. ಆ ಅಡಿಪಾಯವನ್ನ ಮತ್ತೊಮ್ಮೆ ಹಾಕುವಂತ ಒಂದು ಕೆಲಸ ಆಗ್ಬೇಕು ಅನ್ನುವಂತ ಒಂದು ಸಲಹೆ ಮತ್ತೆ ಸೂಚನೆ ರಾಹುಲ್ ಗಾಂಧಿ, ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಅವರ ಬಂದಿರೋದ್ರಿಂದ ಹೀಗಾಗಿ ಯುವಕರಿಗೆ ಹೆಚ್ಚು ಅವಕಾಶಗಳು ಸಿಗುವಂತ ಒಂದು ಸಾಧ್ಯತೆಗಳು ಇದಾವೆ ಅನ್ನುವಂತ ಒಂದು ಚರ್ಚೆ ಕೂಡ ಒಂದು ಭಾಗದಲ್ಲಿದೆ. ಮತ್ತೊಂದು ಕಡೆ ಏನಂತ ಹೇಳಿದ್ರೆ, ಹಿರಿಯರು ಈಗಾಗಲೇ 3 ವರ್ಷಗಳ ಕಾಲ ಸಚಿವರಾಗಿದ್ದಂತವರು ಮತ್ತೆ ಲಾಬಿ ಮಾಡ್ತಾ ಇರುವಂತದ್ದು. ಹಿರಿಯರಿಲ್ಲದ ಸಚಿವ ಸಂಪುಟ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದು, ಸರ್ಕಾರಕ್ಕೂ ಕೂಡ ಸಮಸ್ಯೆಗಳು ಬಂದೋಗಬಹುದು ಅನ್ನುವಂತ ಒಂದು ಸಲಹೆಗಳನ್ನ ಕೊಡ್ತಾ ಇರುವಂತದ್ದು. ಜೊತೆಗೆ ಪರಮೇಶ್ವರ್ ಸೇರಿದಂತೆ ಹಲವು ಹಿರಿಯ ನಾಯಕರು ಹಿರಿಯ ಶಾಸಕರನ್ನ ಮತ್ತೆ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ಸಲಹೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಇರುವಂತಹ 20 ಸ್ಥಾನಗಳಿಗೆ ಒಂದು ಕಡೆ ಜಿಲ್ಲಾವಾರು ಪ್ರಾತಿನಿಧ್ಯ ಕೊಡಬೇಕು, ಮತ್ತೊಂದು ಕಡೆ ಜಾತಿವಾರು ಪ್ರಾತಿನಿಧ್ಯ ಕೊಡಬೇಕು, ಮತ್ತೊಂದು ಕಡೆ ಮಹಿಳಾ ಪ್ರಾತಿನಿಧ್ಯ ಕೊಡಬೇಕು, ಮತ್ತೊಂದು ಕಡೆ ಯುವಕರಿಗೆ ಪ್ರಾತಿನಿಧ್ಯವನ್ನ ಕೊಡಬೇಕು. ಹೀಗಾಗಿ ಈಗ ಇರುವಂತಹ 20 ಸ್ಥಾನಗಳ ಪೈಕಿ ಬಹುತೇಕ 16ರಿಂದ 17 ಸ್ಥಾನಗಳನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತುಂಬ್ಕೋಬಹುದು. ಹೀಗಾಗಿ ಒಂದೊಂದು ಸ್ಥಾನಕ್ಕೂ ಕೂಡ 3-4ರಿಂದ ಬಹಳಷ್ಟು ಪೈಪೋಟಿ ಇದೆ. ಒಂದೊಂದು ಜಿಲ್ಲೆಯಿಂದ 2-3 ನಡುವೆ ಬಹಳಷ್ಟು ಪೈಪೋಟಿ ಇದೆ. ಇದನ್ನ ಯಾವ ರೀತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸೇರಿದಂತೆ ಈ ಟೀಮ್ ಈ ಸಮಸ್ಯೆಯನ್ನ ಬಗೆಹರಿಸಿ ಯಾರಿಗೆ ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ, ಯಾರಿಗೆ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಿಲ್ಲ, ಯಾರನ್ನ ತಗೊಂಡ್ರೆ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಒಂದಷ್ಟು ಡ್ಯಾಮೇಜ್ ಕಂಟ್ರೋಲ್ ಆಗ್ಬೋದು, ಸಂಘಟನೆ ಕೂಡ ಪೂರಕ ಆಗ್ಬೋದು ಅನ್ನುವಂತ ಒಂದು ಲೆಕ್ಕಾಚಾರಗಳನ್ನ ಹಾಕೊಂಡೆ ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಬಹುತೇಕ 8 ಇಲ್ಲವೇ 9ನೇ ತಾರೀಕು, ಇದೇ ತಿಂಗಳ 8 ಇಲ್ಲವೇ 9ನೇ ತಾರೀಕು ಸಚಿವ ಸಂಪುಟ ವಿಸ್ತರಣೆ ಬಹುತೇಕ ಪಕ್ಕ ಅಂತ ಮಾಹಿತಿ ಸಿಗ್ತಾ ಇದೆ. ಸೌಖ್ಯ. ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.